ಇನ್ನು ಸಾಸಿವೆ ಮಾಡಲಿಕ್ಕೆ ಸಿಪ್ಪೆಯನ್ನು ತೆಗೆದು ರಸ ಮತ್ತು ಗೊರಟನ್ನು ಹಾಕ್ಕೊಳ್ಬೇಕು. ಈ ಥರ ಇದಕ್ಕೆ ಹೆಚ್ಚಾಗಿ ಕಾಡು ಮಾವಿನ ಹಣ್ಣನ್ನೇ ಉಪಯೋಗಿಸ್ತಾರೆ. ಈಗ ಹಸಿ ಕಾಯಿ ತುರಿಗೆ 2 ಸಾಸಿವೆ ಮತ್ತು ಹಸಿಮೆಣಸನ್ನು ಹಾಕ್ಕೊಂಡು ಈಗ ಹರ್ಕೊಳ್ಬೇಕು. ಈಗ ಇದಕ್ಕೆ ಹರ್ಕೊಂಡಿರುವಂಥ ಕಾಯಿ ಮಿಶ್ರಣವನ್ನು ಹಾಕಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲನೂ ಸೇರಿಸ್ಕೊಳ್ಬೇಕು. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಬೇಕನ್ಸಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು. ಈಗ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕು. ಎಣ್ಣೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು, 2 ಮೆಣಸು ಇಷ್ಟನ್ನು ಹಾಕ್ಕೊಂಡು ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕು. ಈಗ ಒಗ್ಗರಣೆ ರೆಡಿ ಆಗಿದೆ. ಇದನ್ನು ಇದಕ್ಕೆ ಹಾಕಬೇಕು. ಇದು ಈ ಬೇಸಿಗೆ ಕಾಲದಲ್ಲಿ ಊಟದ ಜೊತೆಗೆ ತಂಪಾಗಿ ಚೆನ್ನಾಗಿರ್ತದೆ. ಅನ್ನದ ಜೊತೆಗೆ ಇದನ್ನು ಹಾಕ್ಕೊಂಡು ಊಟ ಮಾಡ್ಬೋದು. ಇದನ್ನ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.